ನಮಸ್ಕಾರ. ಅಗನ್ಯ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮತ್ತೊಮ್ಮೆ ಚಾನಲಿಗೆ ಬರ್ತಿದ್ದೀರಾ, ಮರಿದೆ ಬಲ್ಗಾಲಿಟ್ಕೊಂಡು ಬನ್ನಿ. ಈಗ ಕೇಳ್ತಿದ್ದೀರಾ ಮಾಡರ್ನ್ ಮಂದಿಯ ಮುಂದಿನ ಅಧ್ಯಾಯ, ಬೆನ್ನು ಬಿಡದ ಶನಿ. ಅವಳ ಮನಸ್ಸು ಹೇಳಿದಂತೆ ಅವನಿಗೆ ಈಗೋ ಇದ್ದದ್ದು ಸುಳ್ಳಲ್ಲ, ಅದು ಹರ್ಟ್ ಆದದ್ದು ಸುಳ್ಳಲ್ಲ. ಆದರೆ ಪ್ರಯತ್ನದ ಪ್ರಾರಂಭದ ದಿನಗಳಾದ್ದರಿಂದ ತನ್ನ ಕುರಿತು ಅವನು ಈಗ ಯೋಚಿಸುತ್ತಿರಲಿಲ್ಲ. ಯಾವುದೇ ಸಂಬಂಧದ ಮೊದಲಿನಲ್ಲಿ ಎಲ್ಲ ಹುಡುಗರು ಮಾಡುವ ತಪ್ಪೇ ಅದು. ಅವರು ತಮ್ಮ ಕುರಿತು ಯೋಚಿಸುವುದೇ ಇಲ್ಲ. ತಮ್ಮ ಬೇಕು ಬೇಡ ಎಲ್ಲವನ್ನೂ ಮರೆತು ಸಂಪೂರ್ಣವಾಗಿ ಎದುರಿನವರಿಗೆ ಶರಣಾಗಿ ಬಿಡುತ್ತಾರೆ. ಹಾಗೆಂದು ಈ ರೀತಿ ನಿಸ್ವಾರ್ಥವಾಗಿ ಯೋಚಿಸುವುದು ತಪ್ಪೆಂದು ಏನೂ ಅಲ್ಲ. ಆದರೆ ಅದೇ ಭಾವನೆ ಹೆಚ್ಚು ಸಮಯ ಉಳಿಯುವುದಿಲ್ಲ ಎಂಬುದೇ ಸಮಸ್ಯೆ. ಸಮಯ ಸರಿದಂತೆ ಮೊದಲಿನ ಆಕರ್ಷಣೆ, ಪಡೆಯಬೇಕೆಂಬ ಹಂಬಲ, ಸಿಗುತ್ತಾರೋ ಇಲ್ಲವೋ ಎಂಬ ಅನಿಶ್ಚಿತತೆ ಎಲ್ಲವೂ ಕಡಿಮೆಯಾಗಿ ಸಣ್ಣ ಸಣ್ಣ ತಪ್ಪುಗಳೂ ಅಪರಾಧದಂತೆ ಕಾಣಲು ಶುರುವಾಗುತ್ತವೆ. ಅವನಿನ್ನೂ ಆ ಸ್ಥಿತಿಗೆ ತಲುಪಿರಲಿಲ್ಲವಾದ್ದರಿಂದ ಅವಳ ಉತ್ತರಕ್ಕೆ ತಾಳ್ಮೆಯಿಂದ ಕಾದನು. ಆದರೆ ಈ ಹೆಣ್ಣು ಮಕ್ಕಳು ಇದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುತ್ತಾರೆ. ತಮಗೆ ಎಷ್ಟು ಸಾಧ್ಯವೋ ಅಷ್ಟು ಹುಡುಗರ ತಾಳ್ಮೆಯನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ. ಅದೇನು ಅವರ ಪ್ರೇಮದ ಪರಿಶೀಲನೆಗೆ ಹಾಗೆ ಮಾಡುತ್ತಾರೋ, ಇಲ್ಲ ನಿಜಕ್ಕೂ ಹುಚ್ಚೆದ್ದು ಇವರನ್ನು ಬಿಟ್ಟು ಓಡಿ ಹೋಗಲಿ ಎಂದೇ ಹಾಗೆ ನಡೆದುಕೊಳ್ಳುತ್ತಾರೋ ಅವರಿಗೇ ಗೊತ್ತು. ಇಂತಹ ಪರೀಕ್ಷೆಯ ಭಾಗವೆಂಬಂತೆ ಅದಾಗಲೇ ಗಾಯಗೊಂಡು ನಿಂತಿದ್ದ ಅವನ ಮನಸ್ಸಿನ ಮೇಲೆ ಬರೆ ಎಳೆಯಲು ಏನೊಂದೂ ಪ್ರತಿಕ್ರಿಯೆ ನೀಡದೆ ಕಲ್ಲುಗುಂಡಿನಂತೆ ನಿಂತಿದ್ದಳು ಚಿನ್ನು. ಇವರ ನಡುವಿನ ಈ ಅಸಹನೀಯ ಮೌನವನ್ನು ಸಹಿಸಲಾರದೆ ವಿಧಿಯೇ ಮ್ಯಾಡಿಯನ್ನು ಅಲ್ಲಿಗೆ ಕಳಿಸಿತು. ಹೇ ಬ್ರೋ ಎನ್ನುತ್ತಾ ತನ್ನೆಡೆಗೆ ನಡೆದು ಬರುತ್ತಿದ್ದ ಅವನನ್ನು ಕಂಡ ಆದಿ, ಅವನೂ ಈ ಮೌನದ ಮೂಕ ಪ್ರೇಕ್ಷಕನಾಗುವುದನ್ನು ತಪ್ಪಿಸಲು ತಾನೇ ನಡೆದು ಅವನ ಬಳಿಗೆ ಹೋದನು. ಅವನು ಹೋದ ದಾರಿಯನ್ನು ತಿರುಗಿಯೂ ನೋಡದ ಚಿನ್ನು ತನ್ನ ಪಾಡಿಗೆ ತಾನು ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕಲ್ಲಿನಂತೆಯೇ ಕುಳಿತಳು. ತಾನಿಂದು ನಡೆದುಕೊಂಡ ರೀತಿ ಬಹುಶಃ ತಪ್ಪು ಎನಿಸಿತು ಅವಳಿಗೆ. ಪಾಪ, ಸದಾ ಪಟಪಟನೆ ಮಾತನಾಡುತ್ತಿದ್ದ ಅವನು ಇಂದು ಮೌನವಾಗಿದ್ದುದಕ್ಕೆ ತಾನೇ ಕಾರಣ ಎಂಬ ಪಾಪ ಪ್ರಜ್ಞೆ ಮೂಡಿತು. ಮಹಿಳಾ ಮಣಿಯರಿಗೆ ದೇವರು ಈ ಕರುಣೆ, ದಯ, ಪಾಪ ಪ್ರಜ್ಞೆ, ಪ್ರೀತಿ, ದ್ವೇಷ, ಕೋಪ, ಕೊಬ್ಬು ಇಂಥವನ್ನೆಲ್ಲ ತುಸು ಹೆಚ್ಚಾಗಿಯೇ ಕೊಟ್ಟಿರುತ್ತಾನೆ. ಆದರೆ ತಮ್ಮದೇ ಭಾವನೆಯನ್ನು ಅರಿಯುವ ಸೂಕ್ಷ್ಮ ಬುದ್ಧಿಯನ್ನು ಮಾತ್ರ ದಯಪಾಲಿಸಿರುವುದಿಲ್ಲ. ಬಹುತೇಕ ಜನರು ಈ ಪಾಪ ಪ್ರಜ್ಞೆಯನ್ನೇ ಪ್ರೀತಿ ಎಂದು ನಂಬಿಬಿಡುತ್ತಾರೆ. ಇತ್ತ ಫೋಟೋ ಸೆಷನ್ ಮುಗಿಸಿ ಬಂದ ಮೇಘ ಕಲ್ಲು ಬೆಂಚಿನ ಮೇಲೆ ಒಬ್ಬಳಿಯೇ ಕುಳಿತು ಎದುರಿಗಿದ್ದ ಹೊಂಗೆ ಮರವನ್ನೇ ತದೇಕ ಚಿತ್ತದಿಂದ ದಿಟ್ಟಿಸುತ್ತಿದ್ದವಳನ್ನು ಕಂಡು, ಏನ್ ಟಾಪರ್, ಮರದ ಜೊತೆ ದೃಷ್ಟಿ ಯುದ್ಧ ಮಾಡ್ತಿದೀಯಾ, ಇಲ್ಲ ಕಣ್ಣಲ್ಲೇ ಬೆಂಕಿ ಹಚ್ಚೋ ಪ್ಲ್ಯಾನ್ ಏನಾದರೂ ಇದೆಯಾ ಎಂದಳು. ಬೆಂಕಿ ಹಚ್ಚೋದಕ್ಕೆ ಅಂತ ನಿಂತರ ಬೆಂಕಿ ಪಟ್ನಾನೇ ಜೊತೆ ಇರುವಾಗ ನಾನು ಯಾಕೆ ಕಣ್ಣಕ್ಕೆ ಕಷ್ಟ ಕೊಡಲಿ ಎಂದು ಮೇಘಳ ಕೈ ಹಿಡಿದು ಆಡಿಟೋರಿಯಂ ಒಳಗೆ ನಡೆದಳು. ಸುಮಾರು 2,000 ಜನ ಆರಾಮವಾಗಿ ಕೂರಬಹುದಾದಷ್ಟು ವಿಶಾಲವಾದ ಆಡಿಟೋರಿಯಂ ಒಳಗೆ ಎತ್ತ ಕಣ್ಣು ಹಾಯಿಸಿದರೆ ಅತ್ತ ಸುಂದರ ಹೂಗುಚ್ಛಗಳನ್ನು ಜೋಡಿಸಿ ಸಿಂಗರಿಸಿದ್ದರು. ಆ ಹೂವುಗಳು ಮುದುಡಬಾರದು ಎಂದೋ, ಮಕ್ಕಳಿಗೆ ಕಷ್ಟವಾಗಬಾರದು ಎಂದೋ, ಅಥವಾ ಲಕ್ಷಗಟ್ಟಲೆ ಫೀಸ್ ಕಟ್ಟಿಸಿಕೊಂಡವರ ಹೊಟ್ಟೆ ತಣ್ಣಗಿರಿಸಲೆಂದೋ AC ಹಾಕಿಟ್ಟಿದ್ದರು. ಕಾಲೇಜಿನ ಆಡಿಟೋರಿಯಂ ಎಂದರೆ ಕೇಳಬೇಕೆ, ಮಕ್ಕಳ ಹಾರಾಟ ಕೂಗಾಟಕ್ಕೇನೂ ಕಡಿಮೆ ಇರುವುದಿಲ್ಲ. ಈ ಕೂಗಾಟವನ್ನೂ ಮೀರಿ 4 ದಿಕ್ಕುಗಳಿಗೂ ಮಾರ್ದನಿಸಬಲ್ಲಷ್ಟು ಶಕ್ತಿ ಹೊಂದಿರುವ ಸ್ಪೀಕರ್ಗಳು ಅಲ್ಲಲ್ಲಿ ತೂಗಾಡುತ್ತಿದ್ದವು. ಬಣ್ಣ ಬಣ್ಣದ ಬಲೂನುಗಳಿಂದ ಸಿಂಗಾರಗೊಂಡಿದ್ದ ವೇದಿಕೆಯ ಮುಂಭಾಗದಲ್ಲಿ ಹೂವುಗಳಿಂದ ಅಲಂಕೃತವಾದ ದೊಡ್ಡ ದೀಪಸ್ತಂಭ ನಿಂತಿತ್ತು. ಆ ದೀಪಸ್ತಂಭವನ್ನು ಬಿಟ್ಟು ಮಿಕ್ಕ ಎಲ್ಲ ವೇದಿಕೆಯ ಭಾಗವನ್ನು ಕಪ್ಪು ಪರದೆಯೊಂದು ಮುಚ್ಚಿತ್ತು. ಅದರ ಮೇಲೆ ಮುಂದೆ ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೇಕಾದ
ಬಣ್ಣದ ಲೈಟಿಂಗ್ಗಳ ನೃತ್ಯದ ರಿಹರ್ಸಲ್ ನಡೆಯುತ್ತಿದ್ದರೆ, ಮುಚ್ಚಿದ ಪರದೆಯ ಹಿಂದೆ ಕಾರ್ಯಕ್ರಮದ ಅಂತಿಮ ತಯಾರಿಯಲ್ಲಿದ್ದ ಶಿಕ್ಷಕವೃಂದವು ಇನ್ನೇನು ಆಕಾಶ ತಲೆಯ ಮೇಲೆ ಬಿದ್ದು ಹೋಗುತ್ತದೇನೋ ಎಂಬಂತೆ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡುತ್ತಿದ್ದರು. ಇದೆಲ್ಲಕ್ಕೂ ತಮಗೂ ಸಂಬಂಧ ಇಲ್ಲ ಎಂಬಂತೆ ಮಕ್ಕಳು ಮೊಬೈಲ್ ನೋಡುತ್ತಾ, ಸೆಲ್ಫಿ ತೆಗೆಯುತ್ತಾ, ಹರಟೆ ಹೊಡೆಯುತ್ತಾ, ತಮಗೆ ಇಷ್ಟವಾದ ಹಕ್ಕಿಗೆ ಕಾಳು ಹಾಕುತ್ತಾ, ಇನ್ನೂ ಕೆಲವು ಹಕ್ಕಿಗಳು ಕಾಳು ಮೇಯುತ್ತಾ ಕುಳಿತಿದ್ದವು. ಈ ಗುಂಪಿನ ಜೊತೆ ಸೇರಿದ ಇಬ್ಬರು ಗೆಳತಿಯರು ತಾವೇನು ಕಮ್ಮಿ ಎಂಬಂತೆ ಮೊಬೈಲ್ ಹಿಡಿದು ಮಾಡಿದ್ದ ಮೇಕಪ್ ಹಾಗೇ ಇದೆಯೇ ಎಂದು ಮೊದಲು ಪರಿಶೀಲಿಸಿ ನಂತರ ಸೆಲ್ಫಿ ತೆಗೆಯಲು ಶುರು ಮಾಡಿದರು. ಸೆಲ್ಫಿ ತೆಗೆದ ಮೇಲೆಯೂ ಆ ಫೋಟೋದಲ್ಲಿ ತಮ್ಮ ನಗು ಹೇಗಿದೆ, ಕುಳಿತ ಭಂಗಿ ಸರಿ ಇದೆಯೇ ಎಂದು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಮೇಘಾಳಿಗೆ ಆಗಲೇ ಆಡಿಟೋರಿಯಂನ ಹೊರಗೆ ತಮ್ಮನ್ನೇ ಹಿಂಬಾಲಿಸುತ್ತಿದ್ದ ಆ ಕಣ್ಣಿನ ಒಡೆಯನು ಈಗ ಹಿಂದಿನ ಸೀಟ್ನಲ್ಲಿ ಕುಳಿತು ಇವರನ್ನೇ ನೋಡುತ್ತಿದ್ದಾನೆ ಎಂಬುದು ಖಚಿತವಾಯಿತು. ಅದನ್ನು ಈಗಲಾದರೂ ಚಿನ್ನುಗೆ ಹೇಳೋಣ ಎನ್ನುವಷ್ಟರಲ್ಲಿ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಪರಿಚಯ ಎಂಬ ನಿರೂಪಕಿಯ ಸದ್ದಿನೊಂದಿಗೆ ವೇದಿಕೆಯ ಕಪ್ಪು ಪರದೆ ಪಕ್ಕಕ್ಕೆ ಸರಿಯಿತು. ಎಂದಿನ ಕಾರ್ಯಕ್ರಮಗಳಂತೆ ನಿರೂಪಕಿಯು ಅಧ್ಯಕ್ಷರನ್ನು, ಮಕ್ಕಳನ್ನು, ಶಿಕ್ಷಕರನ್ನು ಸ್ವಾಗತಿಸಿದ ನಂತರ ದೊಡ್ಡವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತರಗತಿಯಲ್ಲಿ ಕುಳಿತು ಪಾಠವನ್ನೇ ಕೇಳದ ಮಕ್ಕಳು ಕಾರ್ಯಕ್ರಮದಲ್ಲಿ ಅರ್ಥವಿಲ್ಲದ ಅಧ್ಯಕ್ಷರ ಭಾಷಣವನ್ನು ಕೇಳುತ್ತಾರೆ ಎಂಬ ನಂಬಿಕೆ ಅಲ್ಲಿ ಯಾರಿಗೂ ಇರಲಿಲ್ಲ. ಆದರೂ ಸತ್ತವರು ನೋಡುತ್ತಾರೋ ಇಲ್ಲವೋ, ಅವರಿಗೆ ಬೇಕೋ ಬೇಡವೋ, ಒಟ್ಟಿನಲ್ಲಿ ತಿಥಿ ಮಾಡುವುದು ಪದ್ಧತಿ ಹೌದಲ್ಲವೇ? ಹಾಗೆ ಕಾರ್ಯಕ್ರಮ ಎಂದ ಮೇಲೆ ಅದಕ್ಕೊಬ್ಬ ಅಧ್ಯಕ್ಷರಿರಬೇಕು. ಅವರು ತಮ್ಮ ಸ್ವಪ್ರತಿಷ್ಠೆಗೆ ತಕ್ಕಂತೆ ಒಂದಷ್ಟು ಭಾಷಣ ಮಾಡಬೇಕು. ಅದು ಪದ್ಧತಿ. ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಂದು ಒಂದೆರಡು ಹಾಡಿಗೆ ಮಕ್ಕಳು ನೃತ್ಯ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಇತ್ತೆ ಎಂದು ನೀವು ಕೇಳಬಹುದು. ಅಲ್ಲಿ ಅವರು ಮಾಡಿದ ನೃತ್ಯಕ್ಕೂ ಸಂಸ್ಕೃತಿಗೂ ಯಾವುದೇ ಸಂಬಂಧ ಇರಲಿಲ್ಲ. ಆದರೂ ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಎಂದು ನೀವು ಒಪ್ಪಿಕೊಳ್ಳಬೇಕು. ಹೇಗೆ ಮೈಸೂರು ಪಾಕಿನಲ್ಲಿ ಮೈಸೂರು ಇರುವುದಿಲ್ಲವೋ ಇದು ಹಾಗೆಯೇ ಎಂದುಕೊಳ್ಳಿ. ಮಹತ್ತರ ಕಾರ್ಯವೊಂದನ್ನು ಮಾಡಬೇಕಾಗಿದ್ದರೂ ಸಹ ತಮ್ಮ ಅಮೂಲ್ಯ ಉಪದೇಶವನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳಬೇಕು ಎಂಬ ಸದುದ್ದೇಶದಿಂದ ತಮ್ಮ ಸ್ವಕಾರ್ಯವನ್ನು ಅರ್ಧದಲ್ಲೇ ಬಿಟ್ಟು ಬಂದಿದ್ದ ಅಧ್ಯಕ್ಷರು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ತಕ್ಷಣ ಹೊರಟು ಬಿಟ್ಟರು. ಅಧ್ಯಕ್ಷರನ್ನು ಬೀಳ್ಕೊಡುವ ನೆಪದಲ್ಲಿ ಉಳಿದ ದೊಡ್ಡ ದೊಡ್ಡ ಆಹ್ವಾನಿತರೂ ಸಹ ಹೊರಟರು. ಈಗ ಆಡಿಟೋರಿಯಂನಲ್ಲಿ ಉಳಿದದ್ದು ಮಕ್ಕಳು ಮತ್ತು ಅವರನ್ನು ಸಂಭಾಳಿಸಬೇಕಾದ ಶಿಕ್ಷಕರು, ಅವರ ಮೇಲೊಬ್ಬ ಪ್ರಾಂಶುಪಾಲರು ಮಾತ್ರ. ಈ ಕಾರ್ಯಕ್ರಮವನ್ನು ಮುಂದುವರಿಸಲು ನಿರೂಪಕಿ ಮೈಕನ್ನು ಸುಧಾ ಮೇಡಂಗೆ ವರ್ಗಾಯಿಸಿದರು. ವೇದಿಕೆಯ ಮೇಲೆ ಅವರು ಮೈಕ್ ಹಿಡಿದು ಬಂದ ತಕ್ಷಣ ಮಕ್ಕಳ ವಲಯದಿಂದ ಚಪ್ಪಾಳೆ, ಹರ್ಷೋದ್ಗಾರಗಳು ಶುರುವಾದವು. ವೇದಿಕೆ ಮೇಲೆ ಆಸೀನರಾಗಿರುವ ಮಾನ್ಯ ಪ್ರಾಂಶುಪಾಲರೇ, ಶಿಕ್ಷಕ ವೃಂದದವರೇ ಹಾಗೂ ಅಪರಿಚಿತರಾಗಿ ಆಗಮಿಸಿ ಪರಿಚಿತರಾಗಲು ಕಾತುರದಿಂದ ಕಾಯುತ್ತಿರುವ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಂದು ನಿಮ್ಮೆಲ್ಲರ ಬದುಕಿನ ಅತ್ಯಂತ ಸುಂದರ ಹಾಗೂ ಬಹುಮುಖ್ಯ ದಿನಗಳಲ್ಲಿ ಒಂದು. ಶಾಲಾ ದಿನಗಳನ್ನು ಕಳೆದು ನೀವೆಲ್ಲ ಕಾಲೇಜಿಗೆ ಬಂದಿದ್ದೀರಿ. PUC ಶಿಕ್ಷಣ ಎಂಬುದು ಮುಂದಿನ ಭವಿಷ್ಯಕ್ಕೆ ಅಡಿಪಾಯವಿದ್ದಂತೆ. ಹೊಸ ಅಡಿಪಾಯದ ಆರಂಭವನ್ನು ಈ ಸುಂದರ ಸಮಾರಂಭದ ಮೂಲಕ ನಾವೆಲ್ಲರೂ ಆಹ್ವಾನಿಸೋಣ. ಮೊದಲಿಗೆ ನಮ್ಮ ಶಿಕ್ಷಣ ಸಂಸ್ಥೆಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಸ್ವಾಗತ ಎಂದು ಬರೀ ಬಾಯಿ ಮಾತಿನಲ್ಲಿ ಹೇಳುವುದಿಲ್ಲ, ನಿಮಗೆ ನಿಮ್ಮಷ್ಟೇ ಚಂದದ ಗುಲಾಬಿ ಹೂವನ್ನು ಕೊಡುವ ಮೂಲಕ ಬರಮಾಡಿಕೊಳ್ಳುತ್ತೇವೆ. ನಿಮಗೆ ಇಷ್ಟವಾಗುವ ಬಣ್ಣದ ಗುಲಾಬಿ ಹೂವನ್ನು ನೀವೇ ಆಯ್ಕೆ ಮಾಡಿ ತೆಗೆದುಕೊಳ್ಳಿ ಎಂದರು. ದ್ವಿತೀಯ PUC ವಿದ್ಯಾರ್ಥಿಗಳು ಟ್ರೇನಲ್ಲಿ ಗುಲಾಬಿ ಹೂಗಳನ್ನು ಹಿಡಿದು ಕುಳಿತಿರುವ ಪ್ರಥಮ ವರ್ಷದ ಮಕ್ಕಳಿಗೆ ಹಂಚುತ್ತಿದ್ದರು. ಕೆಂಪು, ಹಳದಿ, ಬಿಳಿ, ಕೇಸರಿ ಹೀಗೆ 10 ವಿಧದ ಗುಲಾಬಿ ಹೂಗಳನ್ನು ಹೊಂದಿರುವ ಟ್ರೇ ನೋಡಿದ ತಕ್ಷಣ
ಚಿನ್ನು ತನ್ನ ಬಟ್ಟೆಗೆ ಒಪ್ಪುವಂಥ ಬಿಳಿ ಗುಲಾಬಿಯನ್ನು ತೆಗೆದುಕೊಂಡರೆ ಮೇಘ ಕೆಂಪು ಗುಲಾಬಿಯನ್ನು ಆಯ್ಕೆ ಮಾಡಿದಳು. ಇನ್ನು ಹಿಂದಿನ ಸೀಟಿನಲ್ಲಿ ಕುಳಿತು ಚಿನ್ನುವನ್ನೇ ನೋಡುತ್ತಿದ್ದ ಆದಿಯ ಕೈಗಳು ಅವಳು ತೆಗೆದುಕೊಂಡ ಬಿಳಿ ಗುಲಾಬಿಯನ್ನೇ ಆಯ್ಕೆ ಮಾಡಿದವು. ಎಲ್ಲ ಮಕ್ಕಳು ತಮ್ಮ ಆಯ್ಕೆಯನ್ನು ಮುಗಿಸಿದ ನಂತರ ಮತ್ತೆ ಮಾತನಾಡಲು ಶುರು ಮಾಡಿದ ಸುಧಾ ಮೇಡಮ್, ಕಾಲೇಜಿನ ಕ್ಯಾಂಪಸ್ಸನ್ನು ಅರಿತುಕೊಳ್ಳಲು ಟ್ರೆಷರ್ ಹಂಟ್ಗಿಂತ ಉತ್ತಮ ಆಟ ಮತ್ತೊಂದಿಲ್ಲ. ಹಾಗಾಗಿ ಈಗ ಅದೇ ಆಟವನ್ನು ಆಡಲು ನಿಮ್ಮನ್ನು ವಿವಿಧ ತಂಡಗಳನ್ನಾಗಿ ವಿಭಾಗಿಸುತ್ತೇವೆ. ಆದರೆ ತಂಡವನ್ನು ನಾವು ಆಯ್ಕೆ ಮಾಡುವುದಿಲ್ಲ. ಈಗಾಗಲೇ ನಿಮ್ಮ ಕೈಯಲ್ಲಿರುವ ಹೂವಿನ ಬಣ್ಣವೇ ನೀವು ಯಾವ ತಂಡ ಎಂದು ನಿರ್ಧರಿಸುತ್ತದೆ. ಆದಷ್ಟು ಬೇಗ ನಿಮ್ಮ ತಂಡದ ಇತರೆ ಸದಸ್ಯರನ್ನು ಹುಡುಕಿ ಅವರೊಟ್ಟಿಗೆ ಸೆಮಿನಾರ್ ಹಾಲ್ಗೆ ಹೊರಡಿ. ಅಲ್ಲಿ ನಿಮ್ಮ ಮೊದಲನೇ ಕ್ಲೂ ನಿಮಗಾಗಿ ಕಾದಿದೆ ಎಂದು ಅಲ್ಲಿಂದ ಹೊರಟರು. ತಮ್ಮ ಗುಂಪಿನವರ ಜೊತೆ ಸೇರಿದ ಚಿನ್ನುಗೆ ನೆಚ್ಚಿನ ಗೆಳತಿ ಜೊತೆಗಿಲ್ಲವಲ್ಲ ಎಂಬ ಬೇಸರ ಒಂದು ಕಡೆಯಾದರೆ, ಈ ಶನಿ ಬೇರೆ ನನ್ನ ಟೀಮ್ಗೆ ಬರಬೇಕಿತ್ತಾ ಎಂಬ ನೋವು ಇನ್ನೊಂದು ಕಡೆ. ಹೊಸದಾಗಿ ಕಾಲೇಜಿಗೆ ಸೇರಿದ್ದ ಮಕ್ಕಳಿಗೆ ಅಷ್ಟು ದೊಡ್ಡ ಕ್ಯಾಂಪಸ್ನಲ್ಲಿ ಸೆಮಿನಾರ್ ಹಾಲ್ ಎಲ್ಲಿದೆ ಎಂಬುದೇ ಗೊತ್ತಿರಲಿಲ್ಲ. ಎಲ್ಲರೂ ಸೇರಿ ಒಂದು ಕಡೆ ಹುಡುಕುವುದಕ್ಕಿಂತ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗುವುದು ಒಳಿತೆಂದು ಯೋಚಿಸಿದರು. ಇಬ್ಬಿಬ್ಬರು ಒಂದೊಂದು ಗುಂಪು ಮಾಡಿ ಬೇರೆ ಬೇರೆ ಕಡೆ ಹುಡುಕುವುದು, ಸೆಮಿನಾರ್ ಹಾಲ್ ಯಾರಿಗೆ ಸಿಕ್ಕರೂ ಅವರು ಕಾಲ್ ಮಾಡಿ ಉಳಿದ ಸದಸ್ಯರನ್ನು ಅಲ್ಲಿಗೆ ಕರೆಸಿಕೊಳ್ಳುವುದು ಎಂಬ ತೀರ್ಮಾನಕ್ಕೆ ಬಂದರು. ಸಿಕ್ಕಿದ್ದೇ ಅವಕಾಶ ಎಂದುಕೊಂಡ ಆದಿ, ಹಾಗಿದ್ರೆ ನಾನು ಟಾಪರ್, ಲೆಫ್ಟ್ ಸೈಡ್ ಹೋಗಿ ಹುಡುಕ್ತೀವಿ ಎಂದನು ಅವಳ ಮುಖ ನೋಡುತ್ತಾ. ನಿಮ್ಗೇನನ್ಸುತ್ತೆ? ಆದಿ ಜೊತೆ ಹೋಗೋದಕ್ಕೆ ನಮ್ಮ ಚಿನ್ನು ಒಪ್ಕೋತಾಳ ಇಲ್ವಾ? ಇದನ್ನು ತಿಳ್ಕೊಳ್ಳೋ ಕಾತರ ನಿಮಗೂ ಇದೆ ಅಂತ ಅಂದರೆ ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ. ಈಗ ಸದ್ಯಕ್ಕೆ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.